ಕಾಂತಾರ ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡ ಸಿನಿಲೋಕದಲ್ಲಿ ಸಾಕಷ್ಟು ಹೆಸರು ಗಳಿಸಿ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಿತ್ತು. ವಿಶ್ವದಾದ್ಯಂತ ಹೆಸರು ಮಾಡಿದ ಸಿನಿಮಾ ಅದು ಕಾಂತಾರ. ಈ ಸಿನಿಮಾದಲ್ಲಿನ ದೈವಾರಾಧನೆ ನೋಡಿದ್ರೆ ಒಂದು ಕ್ಷಣ ಮೈ ಜುಮ್ ಎನ್ನುವಂತೆ ಆಗುತ್ತೆ. ಈ ಸಿನಿಮಾ ಯಶಸ್ಸು ಗಳಿಸಿದ ನಂತರ ಕಾಂತಾರ ಫ್ರೀಕ್ವೆಲ್ಗೆ ಚಿತ್ರತಂಡ ಕೈ ಹಾಕಿತ್ತು. ಈ ಸಿನಿಮಾ ಮಾಡಬೇಕು ಅಂದಾಗಿನಿಂದ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಕರಾವಳಿ ಭಾಗದ ಜನರು ಸಿನಿಮಾದಲ್ಲಿ ದೈವ ನರ್ತನ ತೋರಿಸಬಾರದು, ದೈವದ ಅವಹೇಳನ ಮಾಡಲಾಗ್ತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿನಿಮಾಗಾಗಿ ಕಾಡು ನಾಶ ಮಾಡ್ತಿದ್ದಾರೆ ಅಂತ ದೂರು ದಾಖಲು ಮಾಡಿ ಕೇಸ್ ಹಾಕಲಾಗಿತ್ತು. ಹೀಗೆ ನಾನಾ ಸಂಕಷ್ಟಗಳನ್ನ ಎದುರಿಸಬೇಕಾಯಿತು. ರಿಷಬ್ ಶೆಟ್ಟಿ ಈ ಎಲ್ಲ ವಿಘ್ನಗಳಿಂದ ನಿವಾರಣೆ ಸಿಗಲಿ ಅಂತ ವಾರಾಹಿ ಪಂಚುರ್ಲಿ ದೈವದ ಮೊರೆ ಹೋಗಿದ್ದಾರೆ. ರಿಷಬ್ ಶೆಟ್ಟಿ ದೈವದ ಬಳಿ ಕಷ್ಟ ಹೇಳ್ಕೊಂಡಿದ್ದಾರೆ. ಆಗ ದೈವ ಅಭಯ ನೀಡಿದ್ದು, ನಿನಗೆ ದುಶ್ಮನ್ಗಳಿದ್ದಾರೆ, ಸಂಸಾರ ಹಾಳು ಮಾಡಲು ಯತ್ನ ಮಾಡ್ತಾ ಇದ್ದಾರೆ, ನಿನ್ನ ಕಾರ್ಯ ಫಲ ನೀಡದಂತೆ ಹಾಳು ಮಾಡಲು ಸಂಚು ನಡೆದಿದೆ, ಗಂಡಾಂತರ ಬಂದಿದ್ದೆ ಅಂತ ಬಂದಿದ್ದೀಯಾ, ನಂಬಿದ ದೈವ ಕೈ ಬಿಡಲ್ಲ, ಯಾರು ನಿನಗೆ ಕೇಡು ಬಗೆದಿದ್ದಾರೆ ಅಂತ ಈಗ ಹೇಳಲ್ಲ, ನೋಡ್ಕೊಳ್ತೀನಿ, ಹರಕೆ ಮಾಡ್ಕೋ, 5 ತಿಂಗಳ ಗಡುವಲ್ಲಿ ಒಳ್ಳೆಯದು ಮಾಡ್ತೇನೆ ಅಂತ ರಿಷಬ್ ಶೆಟ್ಟಿಗೆ ಕದ್ರಿ ಬಾರೆಬೈಲುನಲ್ಲಿ ವಾರಾಹಿ ಪಂಚುರ್ಲಿ ದೈವ ಅಭಯ ನೀಡಿದೆ. ಹಾಗಾದ್ರೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಸಂಸಾರ ಹಾಳು ಮಾಡ್ತಿರೋದು ಯಾರು? ಕಾಂತಾರ ಫ್ರೀಕ್ವೆಲ್ಗೆ ಇನ್ನೂ ವಿಘ್ನಗಳು ಎದುರಾಗಲಿದ್ಯಾ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ.